ನಮಸ್ಕಾರ, ಇದು 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ಪ್ರತಿ ಬಾರಿ ನಮ್ಮ ಖಡಕ್ ಪ್ರಶ್ನೆಗಳಿಗೆ ರಾಜಕಾರಣಿಗಳು ಉತ್ತರ ಕೊಡ್ತಾ ಇದ್ರು. ಆದ್ರೆ ಈ ಬಾರಿಯ 60 ಸೆಕೆಂಡ್ಸ್ ವಿತ್ ವೋಟರ್ಸ್. ಸರ್, ನಿಮ್ಮ ಹೆಸರು? ಕೊಟ್ರಸ್ವಾಮಿ ಸಾರಂಗಮಠ ಅಂತೇಳಿ. ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಮತ್ತೆ ಅಭಿವೃದ್ಧಿ ಎರಡೂ ಆಗುತ್ತೆ. ಮೋದಿ ಮತ್ತೊಂದ್ಸಲ ಪ್ರಧಾನಿ ಆಗ್ಬೇಕಾ? 100ಕ್ಕೆ 100 ಈ ದೇಶ ಜನತೆ ಆಸೆ ಅದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? 100ಕ್ಕೆ 75-80 ಭಾಗ ಮತದಾರರು ಈ ಸಲ ಬಿಜೆಪಿಗೆ ಮಾಡ್ತಾರೆ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಾ? ಇಲ್ಲ, ಅದು ಒಂದು ಟೋಟಲಿ ಗ್ಯಾರಂಟಿಯಲ್ಲಿ ಒಂದು 40-50 ಭಾಗ ಆ ಮ್ಯಾಟ್ರ್ ಕೆಲಸ ಮಾಡ್ಬೋದು. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿನೇ ಗ್ಯಾರಂಟಿ. ಈ ಸಲ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 24ರಿಂದ 25ವರೆಗೂ NDA ಅಲಯನ್ಸ್ ಕರ್ನಾಟಕದಲ್ಲಿ ಗೆಲ್ಲಿಯುವಂಥ ಅವಕಾಶ ಇದೆ. ಜಾತಿ ರಾಜಕಾರಣ ಬಹಳ ನಡೆಯುತ್ತೆ. ಜಾತಿ ಮುಖ್ಯನ, ನಾಯಕ ಮುಖ್ಯನ? ಉನ್ಮುಖನಾಗಿ ನಾಯಕ ಮುಖ್ಯ, ನಾಯಕನ ತಯಾರು ಮಾಡೋರು ಜಾತಿನೂ ಮುಖ್ಯ ಆಗುತ್ತೆ. ಮೋದಿ ಅಂದ್ರೆ ಬರೀ ಅಂಬಾನಿ ಅದಾನಿ ಬಗ್ಗೆ ನೋಡ್ತಾರೆ, ಬಡವ್ರ ಕಷ್ಟ ಗೊತ್ತಿಲ್ಲ ಅಂತಾರೆ. ಇಲ್ಲ, ಮೋದಿ ಮತ್ತು ಅಂಬಾನಿ ಅದಾನಿಗೆ ಅವ್ರು ಏನಾದ್ರು ಸಹಾಯ ಮಾಡಿದರೆ ಅಥವಾ ಇವರಿಂದ ಕಿಕ್ ಬ್ಯಾಕ್ ಏನಾದ್ರು ತಗೊಂಡಿದ್ರೆ ಅವ್ರನ್ನ ಭ್ರಷ್ಟರು ಅಂತ ತೋರಿಸ್ಬೋದಲ್ಲ. ಇವರು ಸುಮ್ಮನೆ ಹೇಳಿಕೆಂತ ಹೋದ್ರೆ ಅರ್ಥನೇ ಇರಲ್ಲ. ಈಗ ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಹೇಳ್ಬೇಕು ಒಂದು ಪದದಲ್ಲಿ. ನರೇಂದ್ರ ಮೋದಿ ಪ್ರಪಂಚನೇ ಕಂಡಿರತಕ್ಕಂಥ ಅದ್ಭುತ ನಾಯಕ. ರಾಹುಲ್ ಗಾಂಧಿ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಬೆಳಿಬಹುದಾತ, ಆದರೆ ಈಗ ಆ ಲಕ್ಷಣಗಳಿಲ್ಲ. ಸಿದ್ದರಾಮಯ್ಯನೂ ಒಬ್ಬ ಹೋರಾಟಗಾರ, ಆಡಳಿತಗಾರನೂ ಹೌದು. ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ನೋಡಿದರೆ ಅವ್ರ ವರ್ತನೆ ಬೇರೆ ರೀತಿ ಅನಿಸುತ್ತೆ. ಕುಮಾರಸ್ವಾಮಿ ಸಾಫ್ಟು ಜನಚಿಂತಕರು ಹೌದೌದು. ದೇವೇಗೌಡರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ದೇಶದ ಪ್ರಧಾನಿ ಆಗ್ತಾರೆ ಅಂದರೆ ಅವ್ರ ಸಾಧನೆಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಡಿಯೂರಪ್ಪರು ಸಹ ಹೋರಾಟಗಾರರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.